ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಚಿನ್ನದ ಮಾವಿನ ಹಣ್ಣು. ಏನಿದು ಕಥೆ ಅಂತ ನೋಡ್ಕೊಂಬರೋಣ. ಒಮ್ಮೆ ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯ ಅವರ ತಾಯಿಗೆ ತೀವ್ರ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಮರಣಶಯ್ಯೆಯಲ್ಲಿದ್ದ ಅವರು ಒಮ್ಮೆ ಸಿಹಿಯಾದ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಬಯಸ್ತಾರೆ. ಆದರೆ ಅದು ಮಾವಿನ ಹಣ್ಣಿನ ಕಾಲವಾಗಿರಲ್ಲ. ಮಹಾರಾಜರು ರಾಜ್ಯಾದ್ಯಂತ ಹುಡುಕಿಸ್ತಾರೆ. ಎಲ್ಲಿಯೂ ಮಾವಿನ ಹಣ್ಣು ಸಿಗೋಲ್ಲ. ಕೆಲವು ದಿನಗಳ ನಂತರ ಅವರ ತಾಯಿ ನಿಧನರಾಗ್ತಾರೆ. ರಾಜರು ದುಃಖದಲ್ಲಿ ಮುಳುಗಿದ್ದಾಗ ಕೆಲವು ಪುರೋಹಿತರು ರಾಜರ ಹತ್ರ ಬಂದು ಹೇಳ್ತಾರೆ, ಮಹಾರಾಜರೇ, ನಿಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ 108 ಚಿನ್ನದ ಮಾವಿನ ಹಣ್ಣುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಆಗ ಕೃಷ್ಣದೇವರಾಯ ಅವರ ಮಾತನ್ನು ನಂಬಿ 108 ಚಿನ್ನದ ಮಾವಿನ ಹಣ್ಣುಗಳನ್ನು ಮಾಡಿಸಿ ಅದನ್ನು ಎಲ್ಲ ಪುರೋಹಿತರಿಗೆ ದಾನ ಮಾಡಲು ಸಿದ್ಧರಾಗ್ತಾರೆ. ಇದನ್ನು ಕಂಡ ತೆನಾಲಿ ರಾಮಕೃಷ್ಣ, ಇದು ಪುರೋಹಿತರ ದುರಾಸೆ ಅಂತ ಅರ್ಥವಾಗುತ್ತೆ. ಹೀಗೆ ಇರಬೇಕಾದ್ರೆ ಕೆಲವು ದಿನಗಳ ನಂತರ ತೆನಾಲಿರಾಮ ತನ್ನ ತಾಯಿಯ ವಾರ್ಷಿಕ ಶ್ರಾದ್ದದ ದಿನ ಬರುತ್ತೆ. ತೆನಾಲಿರಾಮನು ಅದೇ ಪುರೋಹಿತರನ್ನ ಮನೆಗೆ ಆಹ್ವಾನಿಸ್ತಾನೆ. ಎಲ್ಲರಿಗೂ ಭೋಜನವನ್ನು ಬಡಿಸ್ತಾನೆ. ನಂತರ ಪ್ರತಿಯೊಬ್ಬ ಪುರೋಹಿತರನ್ನ ಕರೆದು ಹೇಳ್ತಾನೆ, ನಮ್ಮ ತಾಯಿಗೆ ಪಾರ್ಶ್ವವಾಯುವಾಗಿತ್ತು, ಅದನ್ನು ಸರಿ ಮಾಡೋಕ್ಕೆ ಕೆಂಪನಾದ ಕಬ್ಬಿಣದಿಂದ ಬರೆ ಹಾಕು ಅಂತ ಹೇಳಿದರು. ಅದು ಹಾಕೋಕ್ಕಿಂತ ಮುಂಚೆನೇ ಅವರು ದೈವಾಧೀನರಾದರು. ಅವ್ರಿಗೆ ಬರೆ ಹಾಕೋಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ತಾಯಿಯ ಕೊನೆಯ ಆಸೆ ಅವರ ದೇಹದ ನೋವಿಗೆ ಕಬ್ಬಿಣದ ಕಡ್ಡಿಯಿಂದ ಸುಟ್ಟು ಚಿಕಿತ್ಸೆ ಮಾಡಬೇಕಾಯಿತು. ಅದು ನೆರವೇರಲಿಲ್ಲ. ಆದ್ದರಿಂದ ಈಗ ಅದನ್ನು ನಿಮಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಅದರಿಂದ ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತೆನಾಲಿರಾಮ ಹೇಳ್ತಾನೆ. ಆಗ ಪುರೋಹಿತರು ಭಯದಿಂದ ಓಡಿ ಅರಮನೆಗೆ ಹೋಗ್ತಾರೆ. ಮಹಾರಾಜರಿಗೆ ದೂರನ್ನು ನೀಡ್ತಾರೆ. ಆಗ ಮಹಾರಾಜರು ತೆನಾಲಿ ರಾಮಕೃಷ್ಣನ ಅರಮನೆಗೆ ಕರೀತಾರೆ. ಏನು ತೆನಾಲಿ, ಏನಿದು ಕತೆ ಅಂತ ಕೇಳ್ತಾರೆ. ಅದಕ್ಕೆ ತೆನಾಲಿ ರಾಮಕೃಷ್ಣ ಶಾಂತವಾಗಿ ಹೇಳ್ತಾನೆ, ಮಹಾರಾಜರೇ, ನನ್ನ ತಾಯಿಯ ಆಸೆ ನೆರವೇರಿಸುವುದು ತಪ್ಪೇ? ನಿಮ್ಮ ತಾಯಿಯ ಆಸೆ ಮಾವಿನ ಹಣ್ಣನ್ನು ತಿನ್ನೋದಾಗಿತ್ತು. ನೀವೇನು ಮಾಡಿದ್ರಿ? ಅದರ ಬದಲು ಚಿನ್ನದ ಮಾವಿನ ಹಣ್ಣುಗಳನ್ನು ಮಾಡಿಸಿ ದಾನ ಕೊಡೋಕ್ಕೆ ಮುಂದಾದ್ರಿ. ಅದೇ ರೀತಿ ನಮ್ಮ ತಾಯಿಗೆ ಪಾರ್ಶ್ವವಾಯು ಆಗಿತ್ತು. ಅದನ್ನು ಸರಿ ಮಾಡೋಕ್ಕೆ ಅವರು ಕಾದ ಕಬ್ಬಿಣದ ಬರೆಯನ್ನು ಹಾಕು ಅಂತ ಹೇಳಿದರು. ಆದರೆ ಅದನ್ನು ಹಾಕ್ಸ್ಕೊಳ್ಳದೆ ದೈವಾಧೀನರಾದರು. ಅದರಿಂದ ಅದನ್ನು ಈ ಪುರೋಹಿತರಿಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡದ್ದು ತಪ್ಪಾ ಅಂತ ಕೇಳ್ತಾನೆ. ಆಗ ಕೃಷ್ಣದೇವರಾಯ ಸ್ವಲ್ಪ ಯೋಚನೆ ಮಾಡಿ ತಾನು ಮಾಡುತ್ತಿದ್ದ ತಪ್ಪಿನ ಅರಿವಾಗುತ್ತೆ ಅವನಿಗೆ. ಹಾಗೂ ಪುರೋಹಿತರ ದುರಾಸೆ ಬಯಲಾಗುತ್ತೆ. ಅವರು ಚಿನ್ನದ ಮಾವಿನ ಹಣ್ಣಿನ ದಾನವನ್ನು ನಿಲ್ಲಿಸ್ತಾರೆ. ಹಾಗೂ
ನಿಜವಾದ ಧರ್ಮದಿಂದ ಬಡವರಿಗೆ, ನಿರ್ಗತಿಕರಿಗೆ ಅನ್ನ, ಬಟ್ಟೆ, ಅಗತ್ಯ ಆಹಾರ ಈ ಸಹಾಯವನ್ನು ಮಾಡುವುದಕ್ಕೆ ಘೋಷಣೆ ಮಾಡ್ತಾರೆ. ಇದರಿಂದ ರಾಜ್ಯವು ಸುಭಿಕ್ಷವಾಗಿ ಇರುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಅಂಧನಂಬಿಕೆಯಿಂದ ವಿವೇಕ ಶ್ರೇಷ್ಠವಾಗಿರುತ್ತೆ. ನಿಜವಾದ ದಾನವೆಂದರೆ ಅಗತ್ಯವಿರುವವರಿಗೆ ಉಪಕಾರ ಮಾಡುವುದು. ದುರಾಸೆಯಿಂದ ಧರ್ಮವನ್ನು ಬಳಸಬಾರದು. ಮಕ್ಕಳೇ, ಇಲ್ಲೂ ಅಷ್ಟೇ ಪುರೋಹಿತರು ತಮ್ಮ ದುರಾಸೆಯಿಂದ ರಾಜನನ್ನು ಮೋಸ ಮಾಡಲು ನೋಡಿದರು. ಆದರೆ ತೆನಾಲಿ ರಾಮಕೃಷ್ಣ ಅದನ್ನು ಬಯಲು ಮಾಡಿ ಎಲ್ಲರಿಗೂ ಒಳ್ಳೆಯದೇ ಮಾಡಿದ. ಮಕ್ಕಳೇ,